ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ನುಡಿ 6.5 ಸಹಾಯದಿಂದ ಗೂಗಲ್ ಶೀಟ್ ಮತ್ತು ಗೂಗಲ್ ಡಾಕ್ಸ್ ಮತ್ತು ಕೋರಲ್ ಡ್ರಾ ನಲ್ಲಿ ಯಾವ ರೀತಿಯಾಗಿ ನಾವು ಕನ್ನಡವನ್ನ ಟೈಪ್ ಮಾಡಬೇಕು ಅಂತ. ಮೊದಲಿಗೆ ನಾವು ನುಡಿ 6.5 ಅನ್ನ ಓಪನ್ ಮಾಡಬೇಕಾಗುತ್ತೆ. ನುಡಿ 6.5 ಇಲ್ಲಿ ಓಪನ್ ಆಗಿದೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಕನ್ನಡ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನುಡಿ 6.5 ಅಲ್ಲಿ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡಿದ ನಂತರ ಯಾವ ಅಪ್ಲಿಕೇಶನ್ ಅಲ್ಲಿ ನಾವಿಲ್ಲಿ ಕನ್ನಡವನ್ನ ಟೈಪ್ ಮಾಡಬೇಕು ನಾವಿಲ್ಲಿ ಓಪನ್ ಮಾಡಬೇಕಾಗುತ್ತೆ. ಕೋರಲ್ ಡ್ರಾ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಕೋರಲ್ ಡ್ರಾ ಇಲ್ಲಿ ಓಪನ್ ಆಗಿದೆ. ಟೆಕ್ಸ್ಟ್ ಟೂಲ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇಲ್ಲ, ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾವೀಗ ಟೈಪ್ ಮಾಡೋಣ. ನುಡಿ 6.5 ಅಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಹಿಂದಿ ಅಥವಾ ಯಾವುದೇ ಭಾಷೆಯನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಕೋರಲ್ ಡ್ರಾವನ್ನ ಓಪನ್ ಮಾಡಿ ಟೆಕ್ಸ್ಟ್ ಟೂಲ್ ಇಂದ ನಾವಿಲ್ಲಿ ಟೈಪ್ ಅನ್ನ ಮಾಡೋಣ. ನಾನಿಲ್ಲಿ ಯಾವುದೇ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ, ಅರಸು ನಾನಿಲ್ಲಿ ಟೈಪ್ ಮಾಡ್ತೀನಿ. ನೀವಿಲ್ಲಿ ನೋಡಬಹುದು ಫಾಂಟ್ ಏರಿಯಲ್ ತೋರಿಸ್ತಾ ಇದೆ, ಆದರೂ ಸಹ ಕನ್ನಡ ಇಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ನಾವು ಟೈಪ್ ಮಾಡಬಹುದು. ಅದೇ ರೀತಿಯಾಗಿ ಹುಡುಕು ಅಥವಾ ಶೋಧಿಸು ಎಂಟರ್ ನಾವಿಲ್ಲಿ ಮಾಡೋಣ. ಕಮರು ಕನ್ನಡವನ್ನ ಟೈಪ್ ಮಾಡೋದಕ್ಕೆ ಯಾವ ಅಕ್ಷರಗಳನ್ನ ನಾವಿಲ್ಲಿ ಬಳಸಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೋಡಿದ್ರೆ ನೀವಿಲ್ಲಿ ತುಂಬಾ ಸುಲಭವಾಗಿ ಕನ್ನಡವನ್ನ ಟೈಪ್ ಮಾಡಬಹುದು. ಅದೇ ರೀತಿಯಾಗಿ ಕುಂದು ಅಥವಾ ಬಾಡು ಅಥವಾ ನಾಶವಾಗು, ಕರಾಳ, ಭಯಂಕರವಾದ, ವಿಕೃತವಾದ, ಸ್ಮಾಲ್ ಲೆಟರ್ ಕೆ ಎಫ್ ಶಿಫ್ಟ್ ಪ್ಲಸ್ ಆರ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ವಿಕೃತ, ವಿಕೃತವಾದ. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಕೋರಲ್ ಡ್ರಾ ನಲ್ಲಿ ಕನ್ನಡವನ್ನ ಟೈಪ್ ಮಾಡಬಹುದು. ನಾವಿಲ್ಲಿ ಯಾವುದೇ ಫಾಂಟ್ ಅನ್ನ ಸೆಲೆಕ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಡಿಫಾಲ್ಟ್ ಫಾಂಟ್ ಇಲ್ಲಿ ಬರುತ್ತೆ. ನೀವಿಲ್ಲಿ ಫಾಂಟ್ ಡಿಸೈನ್ಸ್ ಚೇಂಜ್ ಮಾಡಬೇಕು ಅಂದಾಗ ಟೈಪ್ ಮಾಡಿದ ನಂತರ ಫಾಂಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯಾವ ಫಾಂಟ್ ಡಿಸೈನ್ಸ್ ಬೇಕೋ ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನುಡಿ ಪಾರಿಜಾತ ಫಾಂಟ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ನುಡಿ ಪಾರಿಜಾತದಲ್ಲಿ ಯಾವ ರೀತಿಯ ಫಾಂಟ್ ಡಿಸೈನ್ಸ್ ಬೇಕು ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಹಲವಾರು ರೀತಿಯ ಡಿಸೈನ್ಸ್ ಇಲ್ಲಿ ಬರುತ್ತೆ. ಯಾವ ರೀತಿಯ ಫಾಂಟ್ ಡಿಸೈನ್ಸ್ ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾವು ಗೂಗಲ್ ಶೀಟ್ ಅಥವಾ ಗೂಗಲ್ ಡಾಕ್ಸ್ ಅಲ್ಲಿ ಯಾವ ರೀತಿಯಾಗಿ ನಾವು ಕನ್ನಡವನ್ನ ಟೈಪ್ ಮಾಡಬೇಕು ಅಂತ ನೋಡೋಣ. ಗೂಗಲ್ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ನೀವಿಲ್ಲಿ ಜಿಮೇಲ್ ಅನ್ನ ಲಾಗಿನ್ ಮಾಡಬೇಕಾಗುತ್ತೆ. ಗೂಗಲ್ ಆಪ್ಸ್ ನಾವಿಲ್ಲಿ ಕ್ಲಿಕ್ ಮಾಡಿದ ನಂತರ ಗೂಗಲ್ ಶೀಟ್, ಗೂಗಲ್ ಡಾಕ್ಸ್, ಗೂಗಲ್ ಸ್ಲೈಡ್ಸ್ ಇಲ್ಲಿ ಆಪ್ಷನ್ಸ್ ಸಿಗುತ್ತೆ. ಗೂಗಲ್ ಡಾಕ್ಸ್ ಮತ್ತೆ ಗೂಗಲ್ ಶೀಟ್ ಅನ್ನ ನಾವಿಲ್ಲಿ ನೋಡೋಣ. ಗೂಗಲ್ ಶೀಟ್ಸ್ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ಬ್ಲಾಂಕ್ ಸ್ಪ್ರೆಡ್ ಶೀಟ್ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಗೂಗಲ್ ಸ್ಪ್ರೆಡ್ ಶೀಟ್ ಇಲ್ಲಿ ಓಪನ್ ಆಗಿದೆ. ನಾವಿಲ್ಲಿ ಈ ಸೆಲ್ ಅಲ್ಲಿ ಕ್ಲಿಕ್ ಮಾಡೋಣ. ಈಗ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ರಾಮ. ನೀವಿಲ್ಲಿ ನೋಡಬಹುದು ಕನ್ನಡ ಯಾವ ರೀತಿಯಾಗಿ ಟೈಪ್ ಆಗ್ತಾ ಇದೆ ಅಂತ. ಅರಸು, ಕಮರು, ಕಮರು. ನಾವಿಲ್ಲಿ ಸೆಲ್ ಅಲ್ಲಿ ಡಬಲ್ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಕನ್ನಡವನ್ನ ಟೈಪ್ ಮಾಡಬೇಕು. ಕರಾಳ, ಬಾಡು, ಕವಲುದಾರಿ, ಪಾತಾಳ. ನೀವಿಲ್ಲಿ ನೋಡಬಹುದು ಗೂಗಲ್ ಶೀಟ್ ಅಲ್ಲಿ ಯಾವ ರೀತಿಯಾಗಿ ಕನ್ನಡ ಇಲ್ಲಿ ಟೈಪ್ ಆಗ್ತಾ ಇದೆ ಅಂತ. ಮೊದಲು ನಾವು ನುಡಿ 6.5 ಅನ್ನ ಓಪನ್ ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಯಾವುದೇ ಅಪ್ಲಿಕೇಶನ್ ಅನ್ನ ನಾವಿಲ್ಲಿ ಓಪನ್ ಮಾಡಿ ಟೈಪ್ ಮಾಡಿದ್ರೆ ಕನ್ನಡ ಇಲ್ಲಿ ಬರುತ್ತೆ. ಕೆಲವೊಂದು ಬಾರಿ ಕನ್ನಡ ಫಾಂಟ್ ಬಂದಿಲ್ಲ ಅಂದಾಗ ನುಡಿ ಪಾರಿಜಾತ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಗೂಗಲ್ ಡಾಕ್ಸ್ ಅಲ್ಲಿ ನಾವು ಕನ್ನಡವನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ನೋಡೋಣ. ಗೂಗಲ್ ಡಾಕ್ಸ್ ಬ್ಲಾಂಕ್ ಡಾಕ್ಯುಮೆಂಟ್ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಗೂಗಲ್ ಡಾಕ್ಯುಮೆಂಟ್ ಓಪನ್ ಆಗಿದೆ. ನಾವೀಗ ಟೈಪ್ ಮಾಡೋಣ ರಾಮ. ನೀವಿಲ್ಲಿ ನೋಡಬಹುದು ಯಾವುದೇ ಫಾಂಟ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇಲ್ಲ. ನುಡಿ 6.5 ಅಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾವು ಗೂಗಲ್ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿ ಟೈಪ್ ಮಾಡಿದಾಗ ಕನ್ನಡ ಇಲ್ಲಿ ಡಿಫಾಲ್ಟ್ ಆಗಿ ಬರ್ತಾ ಇದೆ.
ಅದೇ ರೀತಿಯಾಗಿ ನೀವು ಯಾವುದೇ ಪದಗಳನ್ನ ಟೈಪ್ ಮಾಡಬಹುದು. ಅರಸು, ಹುಡುಕು, ಹುಡುಕು, ಶೋಧಿಸು, ಎಂಟರ್ ನಾವಿಲ್ಲಿ ಮಾಡೋಣ. ಕಮರು, ಬಾಡು. ಅದೇ ರೀತಿಯಾಗಿ ನಾಶವಾಗು, ಕರಾಳ, ಕರಾಳ, ಭಯಂಕರವಾದ. ಅದೇ ರೀತಿಯಾಗಿ ವಿಕೃತವಾದ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕನ್ನಡ ಇಲ್ಲಿ ಟೈಪ್ ಆಗ್ತಾ ಇದೆ ಅಂತ. ನೋಡಿ 6.5 ಅನ್ನ ನಾವಿಲ್ಲಿ ಓಪನ್ ಮಾಡಿ ಕನ್ನಡವನ್ನ ಸೆಲೆಕ್ಟ್ ಮಾಡಿ ಯಾವುದೇ ಅಪ್ಲಿಕೇಶನ್ಗಳಲ್ಲಿ ನಾವು ತುಂಬಾ ಸುಲಭವಾಗಿ ಕನ್ನಡವನ್ನ ಟೈಪ್ ಮಾಡಬಹುದು. ಇಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಯಾವುದೇ ಅಪ್ಲಿಕೇಶನ್ಗಳಲ್ಲಿ ನುಡಿಯ ಸಹಾಯದಿಂದ ಕನ್ನಡವನ್ನ ನಾವು ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಮುಂದಿನ ಕ್ಲಾಸಲ್ಲಿ ನಾವು ನೋಡೋಣ ಯಾವುದೇ ಅಪ್ಲಿಕೇಶನ್ಗಳಲ್ಲಿ ನುಡಿ 6.5 ಸಹಾಯದಿಂದ ಹಿಂದಿಯನ್ನ ನಾವು ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ.